ಬೆಕ್ಕೊಂದನ್ನು ಕೋಣೆಯಲ್ಲಿ ಕೂಡಿ ಹಾಕಿ ಹೊಡೆದರೆ ಅದು ಮೊದಲು ನಿಮ್ಮಿಂದ ತಪ್ಪಿಸಿಕೊಳ್ಳಲು ದಾರಿ ಹುಡುಕುತ್ತದೆ. ಆದರೆ ಬದುಕುಳಿಯುವ ಎಲ್ಲ ದಾರಿಗಳು ಮುಚ್ಚಿದೆ ಎನ್ನುವುದು ಖಚಿತವಾಗುತ್ತಿದ್ದಂತೆ ಅದು ನೇರವಾಗಿ ನಿಮ್ಮ ಕುತ್ತಿಗೆ ಗುರಿಯಿಟ್ಟು ದಾಳಿ ಮಾಡುತ್ತದೆ. ಸೇಮ್ ಅದೇ ರೀತಿಯೇ ಆ ಯಹೂದಿಯು 47ರ ದಶಕದಲ್ಲಿ ಇಸ್ರೇಲಿನ ಮರುಭೂಮಿಗೆ ಜಗತ್ತಿನ ಮೂಲೆ ಮೂಲೆಯಿಂದ ಅಲ್ಲಿದು ಬಂದು ನಿಂತಾಗ ಆತನ ಸ್ಥಿತಿಯು ಹಾಗೆಯಿತ್ತು. ಓದಲೆಲ್ಲ ಕಗ್ಗೊಲೆ, ಹಿಂಸಾಚಾರ, ಅಪಮಾನ, ಶೋಷಣೆ. ಇಸ್ರೇಲಿಗೆ ಬಂದು ನಿಂತ ಯಹೂದಿಯ ಪುಷ್ಪಗಳಲ್ಲಿ ಹಿಟ್ಲರ್ನ ಗ್ಯಾಸ್ ಚೇಂಬರ್ ಉಗುಳಿದ ವಿಷಗಾಳಿ ತುಂಬಿತ್ತು. ಎದೆಗೆ ರಬ್ಬರ ನೆಟ್ಟ ಚೂರಿ, ತಲೆಯೊಳಗೆ ಟರ್ಕಿ ತೂರಿದ ಗುಂಡುಗಳು, ಕುತ್ತಿಗೆಯಲ್ಲಿ ಯುರೋಪಿನ ಕ್ರೂಸಡರ್ಗಳು ತೊಡಿಸಿದ ದಗದಗನೆ ಉರಿಯುವ ಟೈರ್ ನೇತಾಡುತ್ತಿತ್ತು. ಆದರೂ ಯಹೂದಿಗಳಿಗೆ ಇನ್ನೂ ಗುಟುಕು ಜೀವ ಉಳಿದುಕೊಂಡಿತ್ತು. ಇನ್ನು ಸತ್ತರು ಇಲ್ಲೇ, ಬದುಕಿದರು ಇಲ್ಲೇ ಎಂದು ತನ್ನ ಪೂರ್ವಜರ ನೆಲೆಗೆ ಯಹೂದಿ ಮರಳಿ ಬಂದಿದ್ದ. ಅವನೊಳಗೆ ಉಳಿದಿದ್ದು ಹೋರಾಟ ಒಂದೇ. ಬದುಕಿಗಾಗಿ ಹೋರಾಟ, ಆತ್ಮ ಅಭಿಮಾನಕ್ಕಾಗಿ ಹೋರಾಟ. ಹರಗಳಿಗೆ ಮೈಮರೆತರು ಅಂಗೈ ಅಗಲದಷ್ಟಿರುವ ತನ್ನ ನೆಲವನ್ನ ಸುತ್ತಮುತ್ತಲಿನ 6 ಶತ್ರು ರಾಷ್ಟ್ರಗಳು ಬಡಿದು ಬಾಯಿಗೆ ಹಾಕಿಕೊಳ್ಳುವ ಕಾಯುತ್ತಿರುವಾಗಲೇ ಕಾಡ್ಗಿಚ್ಚಿನಂತೆ ಹರಡಿ ಮಧ್ಯಪೂರ್ವದ ನಕಾಶೆಯನ್ನು ಬದಲಿಸಿಬಿಟ್ಟ ಇಸ್ರೇಲ್ ಎಂಬ ಬೆಂಕಿ ಚೆಂಡಿನ ಕಥೆಯಿದು. ಸ್ನೇಹಿತರೆ, ಅತ್ಯಂತ ರಕ್ತ ಸಿಕ್ತ ಇತಿಹಾಸ ಹೊಂದಿದ ಸಣ್ಣ ರಾಷ್ಟ್ರ, ತನ್ನ ಶ್ರಮದಿಂದ ಬುದ್ಧಿವಂತಿಕೆಯಿಂದ ಪ್ರಪಂಚದ ಗಮನವನ್ನು ಸೆಳೆದ ದೇಶ. ಸುತ್ತಲೂ ವೈರಿಗಳು, ಒಂದೆಡೆ ಸೌದಿ ಅರೇಬಿಯಾ, ಜೋರ್ಡಾನ್, ಮತ್ತೊಂದೆಡೆ ಸಿರಿಯಾ, ಮೇಲ್ಗಡೆ ಟರ್ಕಿ, ಅದರೊಂದಿಗೆ ತೂರಿಕೊಂಡಿರುವ ಲೆಬನಾನ್, ಎಡಭಾಗದಲ್ಲಿ ಮೆಡಿಟೇರಿಯನ್ ಸಮುದ್ರ, ಕೆಳಗೆ ಎಡಗಡೆ ದೊಡ್ಡ ರಾಷ್ಟ್ರ ಈಜಿಪ್ಟ್. ಈ ದೇಶ ಇಸ್ರೇಲ್ಗೆ ನಿಸರ್ಗದ ದೊಡ್ಡ ಕೊಡುಗೆಯೇನೂ ಇಲ್ಲ. ಅದೊಂದು ಮರುಭೂಮಿ, ನೀರಿಗೆ ಯಾವಾಗಲೂ ಕೊರತೆ, ಅದಕ್ಕಾಗಿಯೂ ಕೂಡ ಜಗಳ. ಜೋರ್ಡಾನ್ ನದಿಯ ನೀರೇ ಎಲ್ಲದಕ್ಕೂ ಆಧಾರ. ಇಷ್ಟೆಲ್ಲ ಆತಂಕ ಕೊರತೆಗಳಿದ್ದರೂ ಇಸ್ರೇಲ್ ಸಾಧಿಸುವುದು ಅಪಾರ. ನಮ್ಮ ಕೃಷಿ ತಜ್ಞರು ಅಲ್ಲಿಗೆ ಹೋಗಿ ಹನಿ ನೀರಾವರಿಯನ್ನು ಕಲಿತು ಬರ್ತಾರೆ. ನಮ್ಮ ಭದ್ರತಾ ಪಡೆಯವರು ಇಸ್ರೇಲಿಗೆ ಹೋಗಿ ಅವರ ವಿಧಿವಿಧಾನಗಳನ್ನು ತಿಳಿದು ಬರ್ತಾರೆ. ಅವರ ಭದ್ರತಾ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಎನ್ನುವುದಕ್ಕೊಂದು ಪ್ರಸಂಗವನ್ನು ಹೇಳ್ತೀನಿ ಕೇಳಿ. ಅಮೆರಿಕದ ರಾಷ್ಟ್ರಪತಿಗೆ ಒದಗಿಸಿದ ರಕ್ಷಣಾ ವ್ಯವಸ್ಥೆ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಕೇಳಿದ ಇಸ್ರೇಲಿನ ಅಧ್ಯಕ್ಷರು ಅದನ್ನು ಅರಿತು ಬನ್ನಿ ಎಂದು ತಮ್ಮ 8 ಜನ ಭದ್ರತಾ ಮುಖ್ಯಸ್ಥರನ್ನು ಅಮೆರಿಕೆಗೆ ಕಳಿಸಿಕೊಟ್ಟ. ಅವರು ಅಲ್ಲಿಗೆ ಹೋಗಿ 15 ದಿನಗಳ ಕಾಲ ಸೂಕ್ಷ್ಮವಾಗಿ ಗಮನಿಸಿ ಮರಳಿ ಬಂದರಂತೆ. ಅಲ್ಲಿ ರಾಷ್ಟ್ರಾಧ್ಯಕ್ಷರ ರಕ್ಷಣೆ ತುಂಬ ಬಲವಾಗಿದೆಯಂತೆ. ಹೌದೇ ಎಂದು ಮುಖ್ಯಸ್ಥರು ಕೇಳಿದಾಗ ಭದ್ರತಾ ಪಡೆಯ ಮುಖ್ಯಸ್ಥ ತಟ್ಟನೆ ಹೇಳಿದನಂತೆ, ಅಂತ ರಕ್ಷಣೆಯಲ್ಲಿ ರಾಷ್ಟ್ರಪತಿಯನ್ನು ದಿನಕ್ಕೆ 3 ಬಾರಿ ಕೊಲ್ಲಬಹುದಂತ. ಇಸ್ರೇಲಿನಲ್ಲಿ ಭದ್ರತಾ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅಂತ ಒಮ್ಮೆ ನೀವೇ ಯೋಚಿಸಿ ನೋಡಿ. ಜೊತೆಗೆ ಇಸ್ರೇಲಿನ ಬಾಹ್ಯ ಗೂಢಚಾರ ದಳ ಮೊಸಾದ್ಗೆ ಒಂದು ವಿಶೇಷ ಕೀರ್ತಿ ಇದೆ. ಅದರ ಕಾರ್ಯಾಚರಣೆ ಅತ್ಯಂತ ಗೂಢ ಹಾಗೂ ಪರಿಣಾಮಕಾರಿ. ಮೊಸಾದ್ ಮಾಡಿದ ಅನೇಕ ಕಾರ್ಯಗಳು ಪವಾಡ ಸದೃಶ. ಯಾವುದೇ ಪತ್ತೆದಾರಿ ಸಿನಿಮಾಗಳಿಂದ ರೋಚಕವಾಗಿದೆ. ಅಸಂಭವವಾದದ್ದನ್ನು ಸಂಭವವಾಗುವಂತೆ ಮಾಡುವುದು ಮೊಸಾದ್ನ ಹೆಗ್ಗಳಿಕೆ. ಆ ಸಂಸ್ಥೆಯ ಸಾಧನಗಳ ಪಟ್ಟಿ ಸಾಕಷ್ಟು ಉದ್ದವಾದದ್ದು. ಅದಷ್ಟೇ ಅಲ್ಲ, ಜಗತ್ತಿನಲ್ಲಿ ಅತಿ ಹೆಚ್ಚು ಅನ್ವೇಷಣೆ ಮತ್ತು ಆವಿಷ್ಕಾರಗಳು ನಡೆದಿರುವ ದೇಶವೆಂದರೆ ಇಸ್ರೇಲ್. ಇದನ್ನೆಲ್ಲ ನೋಡಿದರೆ 85 ಲಕ್ಷ ಜನರಿರುವ ಒಂದು ಪುಟ್ಟ ದೇಶದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಪವಾಡ ಸದೃಶ. ಕರ್ನಾಟಕದ 6 ಜಿಲ್ಲೆಗಳಷ್ಟು ಚಿಕ್ಕದಾಗಿರುವ ಇಸ್ರೇಲಿನಲ್ಲಿ ಜಗತ್ತಿನ ಯಾವ ದೇಶಗಳು ನಡೆಯುತ್ತಕ್ಕಿಂತ ಹೆಚ್ಚು ಆವಿಷ್ಕಾರಗಳು, ಸಂಶೋಧನೆಗಳು ನಡೆಯುತ್ತವೆ. ಇಸ್ರೇಲಿನ ಭೂಭಾಗದ 65ರಷ್ಟು ರಣರಣ ಭೂಮಿ. ಇಡೀ ದೇಶದಲ್ಲಿ ನದಿ ಮೂಲಗಳಿಲ್ಲ, ಮಳೆಯೂ ಬೀಳುವುದಿಲ್ಲ. ಬೆಂಗಳೂರಿನಲ್ಲಿ 2 ಗಂಟೆ ಮಳೆ ಸುರಿದಷ್ಟು ಇಸ್ರೇಲ್ನಲ್ಲಿ ಒಂದೇ ವರ್ಷದಲ್ಲಿ ಸುರಿಯಬಹುದು. ಆದರೆ ಇಸ್ರೇಲ್ ನೀರಿನ ನಿರ್ವಹಣೆಯಲ್ಲಿ ಜಗತ್ತಿಗೆ ಮಾದರಿ. ಕೃಷಿ ಮತ್ತು ಕೃಷಿ ತಂತ್ರಜ್ಞಾನದ ಕುರಿತು ಪಾಠ ಮಾಡಿದರೆ ಇಡೀ ಜಗತ್ತು ಕೇಳಿಸಿಕೊಳ್ಳುತ್ತದೆ. ಇನ್ನು ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲೂ ಇಸ್ರೇಲ್ ದೊಡ್ಡ ದೊಡ್ಡ ದೇಶಗಳಿಗೆ ಸರಿಸಾಟಿಯಾಗಿ ನಿಂತಿದೆ. ಅತಿ ಕಡಿಮೆ ನೈಸರ್ಗಿಕ